ಈ ಒಂದು ಆವರಣದಲ್ಲಿ ಚಂದ್ರಶೇಖರ ದೇವಾಲಯ, ಸರಸ್ವತಿ ದೇವಾಲಯ ಮತ್ತು ಅಷ್ಟಭುಜ ಸ್ನಾನದ ಕೊಳ ಇದೆ. ಈ ಮೂರನ್ನು ಗೈಡ್ ಮಂಜುನಾಥ್ ಗೌಡ ಜೊತೆ ಬನ್ನಿ ನೋಡೋಣ. ಈ ಅರಮನೆ ಆವರಣದಲ್ಲಿ ತುಂಬ ಭಾಗಗಳಿದೆ. ಆ ಭಾಗದಲ್ಲಿ ವಿಶೇಷವಾಗಿ ಅಂದರೆ ಈ ಮೂರು ವಿಶೇಷವಾಗಿರ್ತಕ್ಕಂಥ ಸ್ಥಳ. ಚಂದ್ರಶೇಖರ ದೇವಾಲಯ ಜೀರ್ಣೋದ್ಧಾರ ಆಗ್ತಾ ಇದೆ. ಸೊ ಅಷ್ಟಭುಜ ಕೋನಾಕಾರ ಸಂಪೂರ್ಣವಾಗಿ ಆಗಿದೆ. ಸೊ ಜೊತೆಗೆ ಸರಸ್ವತಿ ದೇವತೆಯಲ್ಲಿ ಯಾವುದ್ರ ಮೂರ್ತಿಗಳಿಲ್ಲ. ಬನ್ನಿ ನೋಡೋಣ. ಈ ಆವರಣದಲ್ಲಿ ಮೊದಲನೇಗೆ ಸಿಗೋದು ನಮಗೆ ಚಂದ್ರಶೇಖರ ದೇವಾಲಯ. ಸೊ ಬನ್ನಿ ಒಳಗೆ ಹೋಗಿ ನೋಡೋಣ. ಈಗ ನಾವಿರೋದು ಚಂದ್ರಶೇಖರ ದೇವಾಲಯ, ಶಿವನಿಗೆ ಮೀಸಲಾಗಿರ್ತಕ್ಕಂಥ ದೇವಾಲಯ. ಇದು ಕೂಡ ಸಂಪೂರ್ಣವಾಗಿ ಪೂರ್ವಾಭಿಮುಖವಾಗಿದೆ. ಪಾಯೆಲ್ಲ ಕಲ್ಲು, ನಂತರ ಇಟ್ಟಿಗೆ ಗಾರೆ, ಮೇಲೆಲ್ಲ ಗೋಪುರ ಇದೆ. ಅದೇ ರೀತಿ ಒಳಗಿರ್ತಕ್ಕಂಥ ಮೂರ್ತಿ ಎಲ್ಲ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಇಡೀ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಬನ್ನಿ ತೋರಿಸ್ತೀನಿ. ಸಹಜವಾಗಿ ಪೂರ್ವಾಗ್ನೇಯದಲ್ಲಿ ಪಾಕಶಾಲೆ ಇರುವಂಥದ್ದು. ಸಹಜವಾಗಿ ಪಾಕಶಾಲೆ ಇತ್ತು ಅನ್ನೋದಕ್ಕೆಲ್ಲ ಸಂಪೂರ್ಣವಾಗಿ ಬೆದೋಗಿದೆ. ಬರೀ ಮಂಟಪ ಮಾತ್ರ ಉಳ್ಕೊಂಡಿದೆ. ಅದೇ ರೀತಿ ಗೋಡೆ. ಸೊ ಈ ಕಡೆ ಎಲ್ಲ ಒಳಗಡೆ 3 ರೀತಿಯ ಗೋಡೆಗಳು ನಾವು ನೋಡ್ತೀವಿ. ಸಹಜವಾಗಿ ಇಟ್ಟಿಗೆ ಮತ್ತು ಗಾರೆಯಿಂದ ಮಾಡಿರ್ತಕ್ಕಂಥ ಗೋಡೆಗೆ ಈ ಟೈಲ್ಸ್ ಥರ ಇಟ್ಟತಕ್ಕಂಥ ಇದು ಕಲ್ಲುಗಳು ಜೋಡಿಸೋಣ ಮಾಡೋದು. ಎರಡನೇದು ಸಂಪೂರ್ಣವಾಗಿ ಕಲ್ಲನ್ನು ಬಳಸ್ಕೊಂಡಿದ್ದಾರೆ. ಮೂರನೇದಾಗಿ ಮಣ್ಣು ಮತ್ತು ಕಲ್ಲನ್ನು ಬಳಸ್ಕೊಂಡಿರ್ತಕ್ಕಂಥದ್ದು. ನೋಡಿ, ಗಾರೆ ಶಿಲ್ಪಗಳೆಲ್ಲ ತಲೆಗಳೆಲ್ಲ ಹಾಳಾಗಿದೆ. ಶಿಲ್ಪಗಳೆಲ್ಲ ಹಾಗೆ ಚೆನ್ನಾಗಿದೆ, ಬಟ್ ಹಾಳಾಗಿದೆ. ಈ ದೇವಸ್ಥಾನದಲ್ಲಿ ಸಂಪೂರ್ಣವಾಗಿ ಭಾಳ ಬ್ಯೂಟಿಫುಲ್, ಕಲರ್ಫುಲ್ ಆಗಿತ್ತು. ನೋಡಿ, ಕಾಣ್ತಾರೆ ಈಗ ನೋಡಿ ಕೆಲವೊಂದು ಕಡೆ ಎಲ್ಲ. ಹೌದು, ಆಗಿನ ಕಾಲದ ಕಲರ್ಫುಲ್ ಟೆಂಪಲ್. ಸೊ ಇದೆ ನೋಡಿ, ಎಲ್ಲ ಕಲರ್ ಇದೆ. ಹೌದು. ಕಾಣ್ತಲ್ವಾ? ಸೊ ಇದು ಡೋರ್ ಲಾಕಿಂಗ್ ಸಿಸ್ಟಮ್. ಈ ಥರ ಹೋಲ್ಗಳಿದೆ. ಈ ಥರ ಡೋರ್ ಲಾಕ್ ಆಗಿಬಿಟ್ಟು ಹಿಂಗೆ ಹೇಳಿದ್ರೆ ಈ ಕಡೆ ಕೀಗಳನ್ನು ಹಾಕ್ಬೇಕು. ಸೊ ಶಿವನ ದೇವಸ್ಥಾನಕ್ಕೆ ತ್ರಿಶೂಲ ಮತ್ತು ಡಮರುಗ. ನೋಡಿ, ತ್ರಿಶೂಲ ಮತ್ತು ಡಮರುಗ. ನಂದ ಸುನಂದ. ನೋಡಿ, ಬ್ಯೂಟಿಫುಲ್ ಐ ಡಿಸೈನ್ ಅದ. ಸಹಜವಾಗಿ ಎಲ್ಲ ದೇವಸ್ಥಾನದಲ್ಲಿ ರಂಗಮಂಟಪ, ಮಹಾಮಂಟಪ, ಅಂತರಾಳ, ಶುಭನಾಸಿ, ಗರ್ಭಗೃಹ ಅಂತ 5 ಪ್ಲಾಟ್ಫಾರ್ಮ್ ಇರುತ್ತೆ. ಬಟ್ ಇಲ್ಲಿ ನವರಂಗಮದಲ್ಲಿ ಇಲ್ಲಿ ಅಮ್ಮನವರ ದೇವಸ್ಥಾನ ಮತ್ತು ಶಿವನ ದೇವಸ್ಥಾನ ಎರಡು ಸೇರಿ ಒಂದರಲ್ಲಿ ಇರತಕ್ಕಂಥದ್ದು. ಎರಡರಲ್ಲೂ ಮೂರ್ತಿ ಇಲ್ಲ, ಮೂರ್ತಿ ಇಲ್ಲ ಸರ್, ಸಂಪೂರ್ಣವಾಗಿ ಹಾಳಾಗಿದೆ. ಸೊ ಇದು ಕಲ್ಪನೆ ಮಾಡಿಕೊಂಡಾಗ ಅರ್ಜುನ ಮತ್ಸ್ಯ ಅಂತ ಭೇದ ಮಾಡ್ತಾನಲ್ಲ, ಬಿಲ್ಲಿದೆ, ಬಾಣ ಹೇಳ್ಕೊಂಡು ಬಿಟ್ಟಿರೋದು. ಅಲ್ಲಿ ಕಮಲ ಪುಷ್ಪ, ಕುಬೇರ, ಶಿವಲಿಂಗ, ಇಲ್ಲಿ ಕಾಮಧೇನು ಶಿವನ ಮೂರ್ತಿಗೆ ಹಾಲನ್ನು ಎರೆಯುವಂಥದ್ದು. ಅದೇ ಕಾಮಧೇನು ತನ್ನ ಮಗುಗೆ ಹಾಲು ಕೊಡ್ತಾ ಇರೋದು. ಬ್ಯಾಟ್ರಿ ಗಣಪನ ಅಲ್ಲ, ಇದು ನೃತ್ಯ ಕೃಷ್ಣ, ಬಾಲಕೃಷ್ಣ. ಹೌದಾ? ನೋಡಿ, ಶೇಷನಾಗ ಇದೆ. ಇದು ಕಳಿಂಗ ಮರ್ದನ. ಓಕೆ. ಇದು ಹನುಮಂತ. ಹಾಂ, ಇಲ್ಲೂ ಕೂಡ ನಂದ ಸುನಂದ ಮತ್ತು ಗರ್ಭಗುಡಿ. ಪೀಠ ಕೂಡ ಇಲ್ಲ, ಪೀಠನೂ ಇಲ್ಲ, ವಿಗ್ರಹ ಅಂತ ಇಲ್ಲವೇ ಇಲ್ಲ. ಇದು ಅಮ್ಮನವರ ಗುಡಿ. ನಂದಸ್ವಾಮಿ. ಹೌದಾ? ಹಾಂ. ಇಲ್ಲಿ ದ್ವಾರಪಾಲಕರು ಕಾಣ್ಬೋದು. ಇಲ್ಲೂ ಅಷ್ಟೇ, ಪೀಠ ಕೂಡ ಇಲ್ಲ, ಪೀಠ ಇಲ್ಲ, ಮೂರ್ತಿ ಇಲ್ಲ, ವಿಗ್ರಹ ಇಲ್ಲ, ಪೂಜೆನೂ ಇಲ್ಲ. ಇವರು ಮನೋರಂಜನೆ ಇರುವಂಥ ಪರ್ಫಾರ್ಮರ್ಸ್. ನೋಡಿ, ಇಲ್ಲಿ ಗಡ್ಡ ಇದೆ, ಹೌದು, ಮೇಷರು ಇದೆ. ಇದು ಡೋರ್ ಲಾಕಿಂಗ್ ಸಿಸ್ಟಮ್.
ಇಲ್ಲಿ ಹೇಳುವಂತಹ ಏನು ಶಿಲ್ಪಕಲೆಗಳಿಲ್ಲ, ಹೌದು. ಬರೀ ಪ್ಲೇನ್ ಇದೆ. ಗೋಪುರ ಹಂಗೆ ಇದೆ, ಅಂದರೆ ಗೋಪುರ ಇದೆ, ಅಟ್ಲೀಸ್ಟ್ ಸಂಪೂರ್ಣವಾಗಿ ಬಿದ್ದಿಲ್ಲ. ಇಲ್ಲೇನಿದಿರ್ಬೋದು? ಇದು ಉತ್ಸವ ಮಂಟಪ ಅಥವಾ ಸಭಾ ಮಂಟಪ. ಈ ಗೋಡೆಗಳೆಲ್ಲ ಹೊಸದಾಗಿ ಹಾಕಿರೋದು. ಎಲ್ಲ ಗೋಡೆಗಳ ನಿರ್ಮಾಣ ಆಗ್ತಾ ಇದೆ. ಅದು ಇಟ್ಟಿಗೆಗಾರಗಳ ಒಳಗಡೆ ಇಟ್ಟಿಗೆ ಗಾರೆಗಳು, ಅದ್ರ ಮೇಲೆ ಟೈಲ್ಸ್ ಥರ ಕಲ್ಲುಗಳನ್ನು. ಇದು ಮಕರನಾಳ. ಇದು ಮಕರನಾಳ. ಶಿವನ ಗರ್ಭಗುಡಿ ಇದೆಲ್ಲ. ಎಸ್. 2 ಗರ್ಭಗುಡಿಗಳ ಶಿಖರಗಳಿದೆ. ಇದು ಅಮ್ಮನವರ ಗುಡಿ, ಇದು ಮಕರನಾಳ. ಯಾವಾಗಲೂ ಭಯ. ಸೊ ನನಗೆ ಹೇಳ್ದಂಗೆ ಇದು ಅರಮನೆ ಆವರಣದಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಸರಸ್ವತಿ ದೇವಸ್ಥಾನ. ಬನ್ನಿ. ಸರಸ್ವತಿ ದೇವಾಲಯ ಅನ್ನೋದು ಹೇಳೋಕ್ಕಿಂತ ಮುಂಚೆ ಇದು ವಿಷ್ಣು ದೇವಸ್ಥಾನ. ಸೊ ಒಳಗಡೆ ಮೂರ್ತಿ ಎಲ್ಲ ಪೂಜೆ ಎಲ್ಲ, ಅದರ ನಂತರದಲ್ಲಿ ಪ್ರಸಿದ್ಧಿಯಾಗಿದ್ದರೆ ಬಾಯಿಂದ ಬಾಯಿಗೆ ಪ್ರಸಿದ್ಧಿಯಾಗಿದ್ದು ಸರಸ್ವತಿ ದೇವಾಲಯ ಅಂತ. ಮೂಲತಃ ಇದು ತಿರುವೆಂಗಳನಾಥ ದೇವಸ್ಥಾನ ಅಂತ ಎಲ್ಲ ಜೀರ್ಣೋದ್ಧಾರ ಆಗ್ತಾ ಇದೆ. ಒಳಗಡೆ ಮೂರ್ತಿ ಎಲ್ಲ ಪೂಜೆ ಇಲ್ಲ. ಇದು ಲಾಕ್ ಆಗಿದೆ. ಕಂಬಗಳ ಮೇಲೆ ಕೆತ್ತನೆಗಳೆಲ್ಲ ಇದೆ. ಮತ್ತು ಅಲ್ಲಿ ನೋಡೋದು ಪೀಠ ಇದೆ, ಆದರೆ ವಿಗ್ರಹಗಳಿಲ್ಲ. ಅಲ್ಲಿ ಪೀಠ ಗರುಡ ಪೀಠ ಇರೋದು, ಜಯ ವಿಜಯ ದ್ವಾರಪಾಲಕರು ಇರೋದಲ್ಲಿ. ಇಲ್ಲಿ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಇದೆಲ್ಲ ಈ ವಿದೇಶ ರಾಯಭಾರಿಗಳು, ವ್ಯಾಪಾರಿಗಳು ಏನಾದರೂ ರಾಜನ ಜೊತೆ ವ್ಯಾಪಾರ ವಹಿವಾಟು ಮತ್ತು ಸಂಬಂಧಗಳ ಬಗ್ಗೆ ಮಾತಾಡೋಕ್ಕೆ ಬಂದಾಗ ಅವರಿಗೆ ಗೆಸ್ಟ್ ಹೌಸ್ಗಳು, ವಸತಿ ಗೃಹಗಳು. ಇಲ್ಲಿ ಕಾಣ್ತಾ ಇಲ್ಲ, ಅದು ಆಕ್ಟಿನಲ್ ಬಾತ್. ಸೊ ಈ ವಸತಿ ಗೃಹ ಬಗ್ಗೆ ಹೇಳೋದಾದ್ರೆ ಒಂದು ಸಣ್ಣ ಉದಾಹರಣೆಗೆ, ಇವತ್ತಿಗೂ ನಮ್ಮ ಸಂಪ್ರದಾಯ ನಡ್ಕೊಂಡಿದೆ. ನಮ್ಮ ದೇಶದ ರಾಯಭಾರಿಗಳು ಅಥವಾ ನಮ್ಮ ದೇಶದ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಬೇರೆ ದೇಶಕ್ಕೆ ಹೋದಾಗ ಆ ದೇಶದ ಸಂಸ್ಕೃತಿ ಸಂಪ್ರದಾಯ ಬಗ್ಗೆ ಅವ್ರನ್ನ ಆದರದ ಸ್ವಾಗತ ಬಯಸ್ತಾರೆ. ಸೊ ಅದೇ ರೀತಿ ವಿಜಯನಗರ ಸಾಮ್ರಾಜ್ಯದಿಂದಲೂ ಕೂಡ ಆ ಪದ್ಧತಿ ನಡ್ಕೊಂಡು ಬಂದಿದೆ. ಆ ಸಮಯದಲ್ಲಿ ಬೇರೆ ದೇಶದಿಂದ ಬಂದಿರತಕ್ಕಂಥ ವ್ಯಾಪಾರಿಗಳು, ರಾಯಭಾರಿಗಳು ಮತ್ತು ವಿಶೇಷ ಗಣ್ಯ ವ್ಯಕ್ತಿಗಳು ಬಂದಾಗ ರಾಜ ಅವರನ್ನು ಬರಮಾಡಿಕೊಂಡು ಸಂಸ್ಕೃತಿ ಸಂಪ್ರದಾಯ ಮತ್ತು ವಾದ್ಯಮೇಳಗಳ ಮುಖಾಂತರ ಅವ್ರನ್ನ ವೆಲ್ಕಮ್ ಮಾಡಿ ಈ ಥರ ಗೆಸ್ಟ್ ಹೌಸ್ಗಳಲ್ಲಿ ಇಡ್ತಾಯಿದ್ರು. ಅವರಿಗೆ ಆತಿಥ್ಯವನ್ನು ಕೊಡ್ತಾಯಿದ್ರು, ಅವರಿಗೆ ವಸತಿ ಸೌಕರ್ಯಗಳನ್ನು ಕೊಡ್ತಾಯಿದ್ರು, ಅವರಿಗೆ ಉಪಚಾರಗಳನ್ನು ಮಾಡ್ತಾಯಿದ್ರು. ಸೊ ಅಂಥ ಅಷ್ಟು ಆಗಿ ಹೇಳೋದಾದ್ರಿಗಿನ 15 ಮತ್ತು 16 ಶತಮಾನದಲ್ಲಿ ನನಗೆ ಬಂದಂಥ ರಾಯಭಾರಿಗಳು ಹೇಳಿದಾಗಲೇ ಅಬ್ದುಲ್ ರಜಾಕು, ನಿಕೋಲಾ ಕಂಟಿ, ಬಾರ್ಬೂಸ ಅಂಥ ವ್ಯಕ್ತಿಗಳು, ಒಬ್ಬ ವ್ಯಕ್ತಿ ಈ ನಮ್ಮ ಅಚ್ಯುತ ದೇವರಾಯ ಒಂದು ಮಾರುಕಟ್ಟೆಗೆ ಹೋಗ್ತಾರೆ. ಆ ಮಾರುಕಟ್ಟೆಯಲ್ಲಿ ನಂತರ ಒಬ್ಬರನ್ನ ಅವ್ರಿಗೆ ಅಪಾಯಿಂಟ್ ಮಾಡಿ ಅವರಿಗೆ ಇಡೀ ನಮ್ಮ ವಿಜಯನಗರ ಸಾಮ್ರಾಜ್ಯ ರಾಜಧಾನಿ ಸುಧಾರಿಸ್ಕೊಂಡು ಬರೋಕ್ಕೆ ಕಳಿಸಿದಾಗ ಅವ್ರು ಎಲ್ಲದೂ ನೋಡ್ಕೊಂಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಎಲ್ಲಿ? ನಮ್ಮ ಅಚ್ಯುತ ದೇವರಾಯಗೆ. ಅಚ್ಯುತ ದೇವರಾಯ ದೇವಸ್ಥಾನದಲ್ಲಿ ಹೋದಾಗ ಎಲ್ಲ ಗಣ್ಯ ವ್ಯಕ್ತಿಗಳು ತಮ್ಮ ಕುಟುಂಬದ ಸಮೇತ ದೇವಸ್ಥಾನಕ್ಕೆ ಹೋಗುವಂಥ ಪದ್ಧತಿ ಏನಿತ್ತು ಅದನ್ನು ನೋಡಿದಾಗ ಅವನಿಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಯಾಕಪ್ಪ ಅಂದರೆ ಇಷ್ಟೊಂದು ಜನ ಇಷ್ಟೊಂದು ವೈಭವವಾಗಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಅಂದರೆ ಅವ್ರು ಧರಿಸ್ತಕ್ಕಂಥ ಆಭರಣಗಳು ಅವ್ರಿಗೆ ಬರಾಗ್ತಿರ್ಲಿಲ್ವಾ? ಹಾಗೆ ಅವ್ರೇನು ಧರಿಸ್ತಕ್ಕಂಥ ಹೂಗಳು ಅಷ್ಟು ಸುಗಂಧ ಭರಿತವಾಗಿದ್ವು. ಆ ಇಡೀ ದೇವಸ್ಥಾನ ಹೊರಗಡೆ ಆವರಣ ಕೂಡ ಅಷ್ಟು ಸುಗಂಧ ಭರಿತವಾಗಿತ್ತು ಅಂತಂದರೆ ಅವ್ರು ವರ್ಣನೆ ಮಾಡ್ತಾರೆ, ಇದು ನಾನು ಕಂಡು ಕೇಳಿದ ಭೂಲೋಕದ ಸ್ವರ್ಗ. ಅಂದರೆ ಜನ ಇಷ್ಟು ಹ್ಯಾಪಿಯಾಗಿ, ಇಷ್ಟು ಸಂತೋಷವಾಗಿ, ಇಷ್ಟು ನಿರ್ಭಯವಾಗಿರೋದಂದರೆ ಅದು ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇಷ್ಟೊಂದು ಕಥೆಗಳಿದೆ. ಜೊತೆಗೆ ನಿಮಗೆ ಇನ್ನೊಂದು ಉಪಕಥೆ ಹೇಳೋದಾದ್ರಿಗಿನ, ಒಂದು ದಿನ ಆ ವಿಜಯನಗರ ಸಾಮ್ರಾಜ್ಯ ಆಸ್ಥಾನಕ್ಕೆ ಒಬ್ಬ ದೆಹಲಿಯ ಸುಲ್ತಾನ ಭೇಟಿ ನೀಡ್ತಾನೆ. ತಮ್ಮ ಸಾಮ್ರಾಜ್ಯನ ನೋಡಲೇಬೇಕು, ಬಾಂಧವ್ಯ ಬೆಳೆಸಬೇಕು ಅಂತ ಬಂದ ಸಮಯದಲ್ಲಿ ಅವರಿಗೆ ರಾಜ್ಯಾತಿಥ್ಯ ಕೊಟ್ಟು
ಅವರಿಗೆ ಎಲ್ಲ ರೀತಿಯನ್ನು ವಿಜಯನಗರ ಸಾಮ್ರಾಜ್ಯದ ವೈಭವನ ತೋರಿಸಿ ಇನ್ನೇನು ಹೋಗ್ಬೇಕನ್ನೋ ಸಮಯದಲ್ಲಿ ಆ ಸುಲ್ತಾನಿಗೆ ಸ್ವಲ್ಪ ಒಂದು ಆಸೆ ಆಗುತ್ತೆ. ಅದೇನಪ್ಪ ಅಂತಂದರೆ, ನಿಮ್ಮ ಸಾಮ್ರಾಜ್ಯದಲ್ಲಿ ಎಲ್ಲರೂ ಅಷ್ಟು ಸಮೃದ್ಧಿಯಾಗಿ ಮತ್ತು ಅಷ್ಟು ಹ್ಯಾಪಿಯಾಗಿ ಅಷ್ಟು ಸಂತೋಷವಾಗಿ ತಮ್ಮ ಕುಟುಂಬ ಜೊತೆಗಿದ್ದಾರಲ್ಲ, ಅದೇ ರೀತಿ ತಾವು ಕೂಡ ನಮ್ಮ ಒಂದು ಕಡೆ ಬನ್ನಿ. ಹಾಗೆ ನಮ್ಮದು ಮುಂದಿನ ದಿನಗಳಲ್ಲಿ ನನ್ನ ಕುಟುಂಬದ ಪರಿವಾರದ ಒಂದು ಮದುವೆಗಳಿದೆ, ಆ ಮದುವೆಗೆ ಇಲ್ಲಿಯೇ ಸಿಗುವಂತಹ ಹೂಗಳನ್ನು ನಮಗೆ ಬೇಕಾಗಿದೆ ಅಂತ. ಆದರೆ ಅವ್ರು ಕೇಳ್ತಕ್ಕಂಥದ್ದು ಉದ್ದೇಶ, ಒಂದು ಇವರ ಒಂದು ಚಾಣಾಕ್ಷತೆಯನ್ನು ತಿಳ್ಕೊಳ್ಳೋದಕ್ಕೆ, ಎರಡನೇದು ಈ ಸುಗಂಧ ಹೂಗಳನ್ನು ಅವ್ರುಗಳಲ್ಲಿ ಬಳಸ್ಕೊಳ್ಳೋದಕ್ಕೆ. ಆ ಸಮಯದಲ್ಲಿ ಅಂಥ ಸುಗಂಧ ಭರಿತಂಥ ಹೂಗಳನ್ನು ಫ್ರೆಶ್ಶಾಗಿ ತಾಜಾ ಅಲ್ಲಿ ಕಳಿಸೋದ್ರೆ ತುಂಬ ಹತ್ತಿರದ ದೂರ ಅಲ್ಲ, ತುಂಬ ತಿಂಗಳಗಟ್ಟಲೆ ಎತ್ತಿನ ಗಾಡಿ ಮತ್ತು ಕುದುರೆಯಲ್ಲಿ ಹೋಗಬೇಕಾಗಿತ್ತು. ಅವರು ಕೇಳಿದಾಗ ನಮ್ಮ ರಾಜರು ಎಷ್ಟು ಸರಳವಾಗಿ ಅದನ್ನು ಸ್ವೀಕರಿಸ್ತಾರೆ ಅಂತಂದಾಗ, ಖಂಡಿತವಾಗ್ಲೂ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಜಾ ಹೂಗಳನ್ನು ಕಳಿಸ್ತೀವಿ ಅಂತ ಹೇಳ್ತಾರೆ. ಆ ರಾಜನಿಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಯಾಕಂದರೆ ತಾಜಾ ಹೂ ಇಲ್ಲಿಂದ ಅಲ್ಲಿಗೆ ಹೋದರೆ ಎಷ್ಟು ದಿನ ಆಗ್ಬೋದು, ತಿಂಗಳಗಟ್ಟಲೆ ಬಾಡಿ ಹೋಗ್ಬೋದು, ಒಣಗಿ ಹೋಗ್ಬೋದು. ಕಳಿಸ್ತೀವಿ ಅಂತ ಹೇಳಿದಾಗ ಸ್ವಲ್ಪ ಆಶ್ಚರ್ಯ ಆಗುತ್ತೆ, ಹೆಂಗೆ ಸಾಧ್ಯ ಕಳ್ಸೋಕ್ಕಂತ. ನೀವು ಕಲ್ಪನೆ ಮಾಡಿಕೊಳ್ಳಿ, ಆ ಸಮಯದಲ್ಲಿ ಇಲ್ಲಿಂದ ದೆಹಲಿಗೆ ತಾಜಾ ಹೂಗಳನ್ನು ಕಳಿಸಿದ್ದಾದರೆ ಯಾವ ರೀತಿ ಇರ್ಬೋದು ಅಂತ ಕಲ್ಪನೆ ಮಾಡ್ಕೊಳ್ಳಿ. ಯಾವ ರೀತಿ ಮಾಡಿದ್ರು, ಇಲ್ಲಿ ಗಿಡ ಅಂತ ಒಂದು ಚಾಣಾಕ್ಷತೆ ಇರೋದು ನಮ್ಮ ತೆನರಾಮನಿಗೆ, ಅಂತ ಒಂದು ಬುದ್ಧಿವಂತಿಕೆ ನಮ್ಮ ತೆನರಾಮನಿಗೆ. ಸೊ ಕೃಷ್ಣದೇವರ ಅದನ್ನ ಸರಳವಾಗಿ ಸ್ವೀಕರಿಸಿ ಅಷ್ಟೇ ಸರಳವಾಗಿ ಹ್ಯಾಂಡ್ ಓವರ್ ಅವ್ರಿಗೆ ಮಾಡಿಬಿಡ್ತಾರೆ ತೆನರಾಮನಿಗೆ. ತೆನರಾಮ, ಇಂಥ ಕೆಲಸ ನಿಮ್ಮದೇ ಜವಾಬ್ದಾರಿ, ಇದು ಹೆಂಗೆ ಕಳಿಸ್ರಿ, ಹೂಗಳು ಕಳಿಸಿ ಅಂತ. ತೆನರಾಮ ಅದನ್ನ ಯಾವ ದೊಡ್ಡ ಕೆಲಸ ಏನು ಎಷ್ಟೋ ಕತೆ ಕಷ್ಟ ಕಳಿಸ್ಬೇಕಂತ ಆರಾಮಾಗಿ ಸರಾಗಿ ತೊಗೊಳ್ತಾರೆ. ತೊಗೊಂಡು ಏನು ಮಾಡಿರ್ಬೋದು ಹೇಳಿ, ಗಿಡ ಕಳಿಸ್ಕೊಡ್ತಾರೆ ಇಲ್ಲಿಂದ ಅಲ್ಲಿ ಹೋಗೋಷ್ಟರಲ್ಲಿ ಹೂ. ಅದೇ ರೀತಿ ಅವ್ರೇನು ಮಾಡ್ತಾರೆ ಅಂದರೆ, ಅಷ್ಟು ಸಹಜವಾಗಿ ತಗೊಂಡು ನೂರಾರು ಬಂಡಿಗಳಲ್ಲಿ ಮಣ್ಣನ್ನು ತುಂಬಿಸಿ ಆ ತಾಜಾ ಹೂಗಳ ಗಿಡಗಳಿದೆ, ಸುಗಂಧ ಭರಿತವಾದ ಆ ಪರಿಮಳ ಸೂಸುವಂತಹ ಏನು ರೋಜಾ ಹೂಗಳಿದ್ವು, ಅವನ್ನ ಬಂಡಿಗಳಲ್ಲಿ ಪ್ಲಾಂಟ್ ಮಾಡಿ ಇಲ್ಲಿಂದ ಶುರು ಮಾಡ್ತಾರೆ ಹೋಗಲಿಕ್ಕೆ. ಇಲ್ಲಿಂದ ಮುಟ್ಟಕ್ಕೆ ಸುಮಾರು ತಿಂಗಳನ್ಗಟ್ಟಲೆ ಆಗುತ್ತೆ. ಆ ತಿಂಗಳನ್ಗಟ್ಟಲಲ್ಲಿ ಅಲ್ಲಿ ಮುಟ್ಟರೊಳಗಡೆ ಸುಗಂಧ ಭರಿತ ಹೂಗಳು ಬರುತ್ತೆ. ಸೊ ರಾಜನೇ ಆಶ್ಚರ್ಯ ಆಗೈತಿ, ಎಂಥ ಅದ್ಭುತವಾದ ಆಲೋಚನೆ, ಎಂಥ ಅದ್ಭುತವಾದ ಚಾಣಾಕ್ಷತೆ, ಎಂಥ ಅದ್ಭುತವಾದ ಬುದ್ಧಿವಂತರು ನಿಮ್ಮ ಸಾಮ್ರಾಜ್ಯದಲ್ಲಿ ಅಂತ ಅವ್ರಿಗೆ ಪ್ರಶಂಸೆ ಮಾಡ್ತಾರೆ. ಅದು ನಮ್ಮ ವಿಜಯನಗರ ಸಾಮ್ರಾಜ್ಯ ಒಂದು ಹಿರಿಮೆ. ಯಾಕಂದರೆ ಅಂಥ ವ್ಯಕ್ತಿಗಳು ನಮ್ಮ ಸಾಮ್ರಾಜ್ಯದಲ್ಲಿದ್ದು ಅವ್ರು ಕೊಟ್ಟಿರ್ತಕ್ಕಂತಹ ಆ ಬುದ್ಧಿವಂತಿಕೆಯ ಕೆಲವೊಂದು ಸನ್ನಿವೇಶಗಳಿಂದನೇ ನಾವು ಇಷ್ಟೊಂದು ಬುದ್ಧಿವಂತಿಕೆ ಚಾಣಾಕ್ಷ ಆಗ್ತೀವಿ ಅನ್ನೋದಕ್ಕೆ ಮಾತ್ರ ಇದೆ. ಸೊ ಹಾಗಾಗಿ ತೆನಾಲಿರಾಮನ ಕಥೆಗಳಿಗೆ ಹೋದಾಗ ನಿಜವಾಗ್ಲೂ ವಿಜಯನಗರ ಸಾಮ್ರಾಜ್ಯ ಎಷ್ಟು ಬುದ್ಧಿವಂತಿಕೆ ಇದೆ ಅಂತ ಅವನಿಂದನೇ ಗೊತ್ತಾಗುತ್ತೆ. ನಾವೀಗ ಅಷ್ಟಭುಜ ಸ್ನಾನದ ಕೊಳ ಮುಂದೆ ಇದ್ದೀವಿ. ಈಗ ನಾವು ಅಷ್ಟಕೋನ ಆಕಾರವಿರುವಂತಹ ಒಂದು ಕೊಳದಲ್ಲಿದ್ದೀವಿ. ಅಷ್ಟಕೋನ ಆಕಾರ ಇರುವಂತಹ ಕೊಳ ವಿಶೇಷವಾಗಿ ಇಲ್ಲಿ 3 ರೀತಿಯಾಗಿ ಬಳಸ್ತಾ ಇದ್ರು ಅನ್ನೋದಕ್ಕೆ ಒಂದು ಕಲ್ಪನೆ, ಊಹೆ. ಸೊ ಒಂದು ಸಹಜವಾಗಿ ಇಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂತಹ ಈ ವ್ಯಾಪಾರಿಗಳು, ವಿದೇಶಿ ರಾಯಭಾರಿಗಳು ಬಂದಂತಹ ವಸತಿ ಗೃಹಗಳು, ಆ ವಸತಿ ಗೃಹಗಳ ಹತ್ತಿರದಲ್ಲೇ ಈ ರೀತಿಯ ಒಂದು ಟ್ಯಾಂಕ್ ಇದೆ. ಆ ಟ್ಯಾಂಕು ಬಹಳ ವಿಶೇಷವಾಗಿರ್ತಕ್ಕಂಥಂದರೆ, ಗಣ್ಯಗಳು ಬಂದಾಗ ಅವರಿಗೆ ನೀರಿನ ಕಾರಂಜಿಯಾಗಿ ಉಪಯೋಗಿಸಿದ್ದು ಅನ್ನೋದಕ್ಕೆ ಒಂದು ಮಧ್ಯಭಾಗದಲ್ಲಿರ್ತಕ್ಕಂಥ ಒಂದು ಕೊಳದ ಸಿಸ್ಟಮ್ಮು. ಸುತ್ತಲೂ ನೀರಿದೆ, ಸಹಜವಾಗಿ ನೀರು ಬೀಳುವಂಥದ್ದು ಅಂತ ಒಂದು ರೀತಿಯಾಗಿ. ಎರಡನೇದಾಗಿ ಹೇಳೋದಾದರೆ, ನೀರು ಕಮಲಾಪುರ ಕೆರೆಯಿಂದ ಬಂದಾದಮೇಲೆ ಇಲ್ಲಿ ಶೇಖರಣೆಗೊಂಡು ಇಲ್ಲಿಯ ಮುಖಾಂತರ ಬೇರೆ ಕಡೆ ಎಲ್ಲ ಡಿವೈಡ್ ಆಗ್ತಿತ್ತು ಅನ್ನೋದಕ್ಕೆ ಎರಡನೇ ದಾಖಲೆ. ಮೂರನೇದು ಸಹಜವಾಗಿ 3 ಕೊಳಗಳು ಮಾಡಿದ್ದಾರೆ. ಅಂದರೆ ಒಂದು ಪಬ್ಲಿಕ್ ಬಾತ್, ಸಾರ್ವಜನಿಕ ಕೊಳ ಅಂಥೇಳಿ ಈ ಮಹಾನದಿ ದಿಬ್ಬ ಭಾಗದಲ್ಲಿ ಮಾಡಿದ್ದಾರೆ. ಎರಡನೇದು ರಾಣಿಯರ ಸ್ನಾನಗೃಹ, ರಾಣಿಯರ ಈಜುಕೊಳ. ಅದೇ ರೀತಿಯಾಗಿ ಬಂದಿರತಕ್ಕಂತಹ ವಿದೇಶಿ ವ್ಯಾಪಾರಿಗಳು ಮತ್ತು ವಿದೇಶಿ ಏನು ಗಣ್ಯ ವ್ಯಕ್ತಿಗಳಿಗೋಸ್ಕರ ಏನು ಅರಮನೆ ಆವರಣ ಅಥವಾ ವಸತಿ ಗೃಹಗಳಿದ್ವು, ಅದ್ರ ಪಕ್ಕದಲ್ಲಿ ಅವ್ರಿಗೆ ಕೂಡ ವಿಶೇಷ ರೀತಿಯ ಒಂದು ಈಜುಕೊಳ ಕೂಡ ಮಾಡಿರ್ಬೋದು. ಆದರೆ ಇಲ್ಲಿ ಇನ್ನೂ ಮತ್ತೆ ಎಕ್ಸಿಟ್ ಮಾಡುವಂತಹ ಯಾವುದೇ ಕೆನಲ್ಗಳಿಲ್ಲ, ಸಂಪೂರ್ಣವಾಗಿ ಹಾಳಾಗಿದೆ. ಆ ಚಿಕ್ಕ ಚಿಕ್ಕ ರಂಧ್ರಗಳು ಕಾಣುತ್ತೆ ನೋಡಿ ಕಾರ್ನರ್ನಲ್ಲಿ. ಹೌದು. ಸೊ ನೀರು ಬಿದ್ದಾದ್ಮೇಲೆ ಮುಂದೆ ಹರಿದು ಹೋಗೋಕ್ಕೆ ಬೇರೆ ಯಾವುದಲ್ಲಿ ಕಳಗಳು ಕಾಣ್ತಾ ಇಲ್ಲ. ಅದ್ರ ಮಧ್ಯದಲ್ಲಿ ಕಾರಂಜಿಯಾಗಿ ಮಾಡಿದಿರುವಂಥ ಅದಿರುತ್ತಲ್ಲ, ಕೆಲವೊಂದು ಕಲ್ಪನೆ, ಊಹಾಲೋಕ ಅಷ್ಟೇ. ಸೊ ವಾಸ್ತವಿಕವಾಗಿ ಇದನ್ನು ಇದೇ ರೀತಿ ಬಳಸ್ತಿದ್ರು ಅಂತ ಹೇಳೋಕ್ಕೆ ಎಲ್ಲೂ ಸ್ವಲ್ಪ ಸಹಜವಾಗಿ ಅಥೆಂಟಿಕೇಶನ್ ಸಿಗೋದಿಲ್ಲ. ಸೊ ಈ 3 ರೀತಿಯಾಗಿ ಬಳಸ್ತಾ ಇದ್ರು ಅನ್ನೋದಕ್ಕೆ ಒಂದು ಇಂಪ್ರೆಷನ್ ಇದೆ. ನಾನು ಆಗಲೇ ಹೇಳ್ದಂಗೆ ನಾವು 3 ರೀತಿಯಾಗಿ ನೋಡಿದಾಗ ಕೂಡ 3 ರೀತಿಯಾಗಿ ಬೇರೆ ಬೇರೆ ವಿಭಿನ್ನ ರೀತಿಯಲ್ಲಿ ಒಂದು ವಾಸ್ತವಿಕ ಕಾಣುತ್ತೆ. ಒಂದು ಮಧ್ಯದಲ್ಲಿ ನೀರಿನ ಕಾರಂಜಿ ಮುಖಾಂತರ ಬಂದು ನೀರು ಬಿದ್ದು ಇಲ್ಲಿಂದ ಬಿದ್ದಾದ್ಮೇಲೆ ಇಲ್ಲಿಂದ ಎಕ್ಸಿಟ್ ಆಗ್ತಾ ಇತ್ತು. ಇಲ್ಲಿಂದ ಎಕ್ಸಿಟ್, ಇದು ಒಂದು ರೀತಿ. ಎರಡನೇದಾಗಿ ಅವರು ಸ್ನಾನದ ಕೊಳವಾಗಿ ಬಳಸ್ಕೊಂಡಿದ್ರು ಅಂತಂದರೆ, ಸಂಪೂರ್ಣವಾಗಿ ಅಲ್ಲಿ
1 ಮೀಟರ್ವರೆಗೆ ನೀರು ವ್ಯವಸ್ಥೆ ನಿಂತ್ಕೊಳ್ಳಿಕ್ಕೆ. ಹ್ಞೂ ಹ್ಞೂ ಓಕೆ, ನಿಂತ್ಕೊಂಡಾದ್ಮೇಲೆ ಇಲ್ಲಿಂದ ನೀರು ಹರಿದು ಹೋಗಿ ಆ ಚಿಕ್ಕ ಚಿಕ್ಕ ರಂಧ್ರಗಳಿದೆಯಲ್ಲ, ಹ್ಞೂ ಅವು ಎಲ್ಲಿ ಕಾಣ್ತದೆ ಚಿಕ್ಕ ಚಿಕ್ಕ ರಂಧ್ರಗಳಿದೆಯಲ್ಲ, ಹೌದು. ಆ ರಂಧ್ರ ಮುಖಾಂತರ ನೀರು ಒಳಗಡೆ ಬೀಳ್ತಾ ಇತ್ತು. ಹ್ಞೂ ಸೊ ಸ್ನಾನ ಮಾಡ್ಕೊಂಡ್ರೆ ಎಷ್ಟು ನೀರು ಎಕ್ಸಿಟ್ ಇನ್ನಾಗುತ್ತೆ, ಎಷ್ಟು ನೀರು ಎಕ್ಸಿಟ್ ಆಗುವಂಥ ವ್ಯವಸ್ಥೆ ಮಾಡ್ಕೊಂಡಿರೋದು. ಹ್ಞೂ ಮೂರನೇದು, ಯಾವುದೂ ಬಳಕೆ ಇಲ್ಲ, ಒಂದು ಅಲಂಕಾರಿಕವಾಗಿ ಒಂದು ಕೊಳವನ್ನು ಮಾಡ್ಕೊಳ್ಳೋದ್ರಿಗಿನ ನೀರನ್ನು ಸ್ಟೋರೇಜ್ ಮಾಡಿ ಅದರಲ್ಲಿ ಕಮಲದ ಹೂಳನ್ನು ಬಿಟ್ಕೊಂಡು ಸೊ ಕೂತ್ಕೊಳ್ಳಿಕ್ಕೆ ಮಾಡತಕ್ಕಂಥ ಒಂದು ಪ್ರಾಂಗಣ. ಎಕ್ಸಾಕ್ಟ್ ಇದಕ್ಕೆ ಬಳಸಿರೋ ಅಂತ ಹೇಳೋದಕ್ಕೆ ಇತಿಹಾಸ ಆಗಲಿ ಅಥವಾ ನಮ್ಮ ಸಂಶೋಧನೆ ಪ್ರಕಾರ ಕರೆಕ್ಟ್ ಸರಿಯಾದ ದಾಖಲೆಗಳಿಲ್ಲ. ಹ್ಞೂ ಹ್ಞೂ ಇಲ್ಲಿ ನೋಡಿ ಕಾಣುತ್ತಲ್ಲ, ನೀರು ಇನ್ಫ್ಲೋ. ಇನ್ಫ್ಲೋ ಅದು ಒಳಗೆ ಏನಿರಲ್ಲ ಇಲ್ಲ, ಈ ನೀರು ಇನ್ಫ್ಲೋ ಆಗುತ್ತೆ. ಚಿಕ್ಕ ಚಿಕ್ಕ ಹೊಲಗಳಿದೆ ಕಾಣುತ್ತಲ್ಲ, ಎಲ್ಲ ಕಡೆನೂ ಹೊಲಗಳಿದೆ. ಅದು ವಾಟರ್ ಎಕ್ಸಿಟ್. ಯೂಶ್ವಲಿ ಈಗ ನಾನಾಗಲೇ ಇವತ್ತು ಬೆಳಗ್ಗೆ ಒಂದು ದೇವಸ್ಥಾನ ತೋರಿಸಿದೆ. ಎಲ್ಲ ಕಂಬಗಳಲ್ಲೂ ಶಿಲ್ಪಕಲೆಗಳಿದೆ, ಡಿಸೈನ್ ಇದೆ, ಮಾಡೆಲ್ ಇದೆ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಕಂಬಗಳಲ್ಲಿ ಡಿಸೈನ್ ಇಲ್ಲ, ಮಾಡೆಲ್ ಶಿಲ್ಪಗಳಿಲ್ಲ. ಆದರೆ ಈ ಕಂಬಗಳ ಮೇಲೆ ಈ ರೀತಿಯಾಗಿ ಗಚ್ಚು ಗಾರೆಯಿಂದ ಮಾಡಿರುವಂತಹ ಕೋಟಿಂಗ್ ಇತ್ತು, ಆದಮೇಲೆ ಡಿಸೈನ್ ಇತ್ತು. ಇವತ್ತಿನ ಆಧುನಿಕ ಕಾಲದಲ್ಲಿ ಎಲ್ಲ ಮನೆಗಳಲ್ಲಿ ಈಗ ರೂಫ್ ಸೀಲಿಂಗ್ ಮಾಡೋದಂತ ಸಂಪ್ರದಾಯ ಪದ್ಧತಿ. ಆ ಕಾರ್ನರಲ್ಲಿ ಇದೇ ಎಕ್ಸಾಕ್ಟ್ ಮಾಡೆಲ್ ರೂಫ್ ಸೀಲಿಂಗ್ಸ್ ಇದೆ ನೋಡಿ. ಹೌದು. ಮನೆ ಮೇಲೆ ರೂಫಲ್ಲಿ ಎಕ್ಸಾಕ್ಟ್ ಏನು ರೂಫ್ ಸೀಲಿಂಗ್ ಮಾಡ್ತಾರ, ಆ ಸೀಲಿಂಗ್ ಮಾಡಿದ್ಮೇಲೆ ಕಾರ್ನರಲ್ಲಿ ಪಟ್ಟಿಕೆಗಳನ್ನು ಮಾಡ್ತಾರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ, POP ಇಂದ. ಎಕ್ಸಾಕ್ಟ್ ಸಿಚುವೇಶನ್. ಹೌದು. ಇದು ನಮ್ಮ ಟೆಕ್ನಾಲಜಿ ಅಲ್ಲ, ಇದು ಅವರು ಮಾಡಿದಂಥ ಟೆಕ್ನಾಲಜಿನೇ ಇವತ್ತು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ, ಸ್ವಲ್ಪ ಅಪ್ಗ್ರೇಡ್ ಆಗಿ. ಹೌದು. ಕಾಣ್ತಾ ಇಲ್ಲ, ಹೌದು. ಗಾರೆಯಿಂದ ಅಲ್ಲಿ ನೋಡಿ, ಅದಿಷ್ಟು ಸಂಪೂರ್ಣ ಗಾರೆ ಡಿಸೈನ್. ಹೌದು. ಅಲ್ಲಿ ಆಗಿಲ್ಲ, ಮತ್ತೆ ಅಲ್ಲಿ ನೋಡಿ ಆ ಭಾಗದಲ್ಲಿಲ್ಲ. ಹಾಂ, ಇಲ್ಲಿಲ್ಲ. ಆ ಪಟ್ಟಿಕೆಯನ್ನು ಮಾಡಿದ್ದಾರೆ, ಹಾಂ, ಆ ಗಚ್ಚು ಗಾರೆಯ ಪಟ್ಟಿಕೆಯನ್ನು ಮಾಡಲಿಕ್ಕೆ ಮುಂದೆ ಮಾಡಿರೋದು ನೋಡಿ. ಹೌದು. ಅರಿಲಿಕ್ಕೆ ಬಂದಿಲ್ಲ, ಬಟ್ ಕಂಪ್ಲೀಟ್ ಮಾಡಿಲ್ಲ.